ಎಲ್ಲರಿಗೂ ನಮಸ್ಕಾರ. ನಾನು ಇಂದು ವಾಟೆಕಾಯಿ ಹೆರ್ ಚಟ್ನಿ ಮಾಡುವುದನ್ನು ತೋರಿಸುತ್ತೇನೆ, ಬನ್ನಿ. ಇದು ಮಲೆನಾಡಿನ ವಾಟೆಕಾಯಿ ಎಂದು ಹುಳಿ ಹುಳಿಯಿಂದ ಕೂಡಿರುವಂತಹ ಕಾಯಿ. ಇದು ಚೆನ್ನಾಗಿ ತೊಳೆದು ಹೆಚ್ಚಿ ಬಿಸಿಲಿನಲ್ಲಿ ಒಣಗಿಸಿ ಪುಡಿ ಮಾಡಿಟ್ಟುಕೊಂಡರೆ 2-3 ವರ್ಷ ಕೂಡ ಬಳಸಬಹುದು. ನಾನು ಇಲ್ಲಿ ಒಂದು 5-6 ಕಾಯನ್ನು ಹೆರ್ ಚಟ್ನಿ ಮಾಡಲು ಬಳಸುತ್ತಿದ್ದೇನೆ. ನಾನು ಇಲ್ಲಿ ಚಟ್ನಿ ಮಾಡಲು ಸ್ವಲ್ಪ ಉಪ್ಪನ್ನು ಹುರಿದಿಟ್ಟುಕೊಂಡಿದ್ದೇನೆ. ಉಪ್ಪಿನಲ್ಲಿರುವ ನೀರಂಶವು ಹೋಗಬೇಕು. ಹಾಗೆ ಹೆಚ್ಚಿರುವಂತಹ ಹುಳುಗಳಿಗೆ ತಣ್ಣಗಾದ ಉಪ್ಪನ್ನು ಹಾಕಬೇಕು. ಹುಳಿ ತುಂಬ ಇರುವುದರಿಂದ ಉಪ್ಪು ಸಹ ತುಂಬ ಬೇಕಾಗುತ್ತದೆ. ಹಾಗೆ ಉಪ್ಪನ್ನು ಹಾಕಿ ಸ್ವಲ್ಪ ಹಿಂದೆ ಮುಂದೆ ಮಾಡಿ ಅದರ ಜೊತೆಗೆ 1 ಸೌಟು ಕೊಬ್ಬರಿ ಎಣ್ಣೆಯನ್ನು ಹಾಕಿಕೊಳ್ಳಬೇಕು. ಮತ್ತು ತುಂಬ ದಿನ ಇಟ್ಟರೂ ಕೆಡದಂತೆ ನಾವು ಸ್ವಲ್ಪ ಅರಿಶಿಣವನ್ನು ಸೇರಿಸೋಣ. ಅರಿಶಿಣ ಹಾಕಿದರೆ ತುಂಬ ದಿನ ಬಾಳಿಕೆ ಬರುತ್ತದೆ. ಹಾಗೆ ಯಾವುದೇ ಕಾರಣಕ್ಕೂ ನೀರಿನ ಅಂಶ ಇರಬಾರದು. ಈಗ ಪುಡಿಯನ್ನು ಮಾಡಲು ಒಂದು 10-12 ಮೆಂತೆಯನ್ನು ತೆಗೆದುಕೊಳ್ಳೋಣ. ಮೆಂತೆಯನ್ನು ಸ್ವಲ್ಪ ಕೆಂಪಗಾಗುವವರೆಗೂ ಹುರಿಯೋಣ. ಹುರಿಯುತ್ತಾ ಅದು ಒಂದು ರೀತಿ ಘಮ ಬರುತ್ತದೆ. ಹಾಗೆ ನಾನು ಹುರಿಯುತ್ತಿರುವಂತಹ ಸೌಟಿನಲ್ಲಿ 2 ಸೌಟು ಸಾಸಿವೆಯನ್ನು ತೆಗೆದುಕೊಂಡಿದ್ದೇನೆ. 2 ಸೌಟು ಸಾಸಿವೆ ಮತ್ತು ಅದು ಸಹಿತ ಚಿಕ್ಕದಾದ ಉರಿಯಲ್ಲಿಯೇ ಹುರಿದುಕೊಳ್ಳಬೇಕು. ಸಾಸಿವೆ ಸ್ವಲ್ಪ ಹುರಿದ ನಂತರ 2 ಸೌಟಿಗೆ 1 ಸೌಟು ಜೀರಿಗೆಯನ್ನು ತೆಗೆದುಕೊಳ್ಳಬೇಕು. ತೆಗೆದು ಜೀರಿಗೆಯೂ ಸಹ ಸ್ವಲ್ಪ ಬೆಚ್ಚಗಾಗುವವರೆಗೂ ಹುರಿಯಿರಿ. ಹಾಗೆ ಇದಕ್ಕೆ ಸ್ವಲ್ಪ ಇಂಗನ್ನು ಸೇರಿಸಿ. ನೀವು ಪುಡಿ ಇಂಗನ್ನು ಸಹ ಬಳಸಬಹುದು. ನಾನಿಲ್ಲಿ ಮಡ್ಡಿ ಇಂಗನ್ನು ಬಳಸಿದ್ದೇನೆ. ಹುರಿದಾದ ಮೇಲೆ ತಣ್ಣಗಾಗಲು ಬಿಡಿ. ನಾನಿಲ್ಲಿ ಖಾರಕ್ಕೆ 2 ಮುಷ್ಟಿ ಬ್ಯಾಡಗಿ ಮೆಣಸು ಹಾಗೂ ಸ್ವಲ್ಪ ಸೂಜಿ ಮೆಣಸನ್ನು ಬಿಸಿಲಿನಲ್ಲಿ ಒಣಗಿಸಿ ತಂದಿದ್ದೇನೆ. ಹಾಗಾಗಿ ನಾನಿದನ್ನು ಡೈರೆಕ್ಟಾಗಿ ಮಿಕ್ಸಿ ಜಾರಿಗೆ ಹಾಕಿರುವೆ. ನೀವು ಬೇಕಾದರೆ ಹುರಿದುಕೊಳ್ಳಿ. ಹಾಗೆ ಹುರಿದು ತಣ್ಣಗಾದ ಮಸಾಲವನ್ನು ಮೊದಲು ಹಾಕಿ ಪೌಡರ್ ಮಾಡಿ ನಂತರ ಹೆಚ್ಚಿ ಉಪ್ಪಿಗೆ ಹಾಕಿರುವಂತಹ ವಾಟೆಕಾಯನ್ನು ಸೇರಿಸಿ ಚೆನ್ನಾಗಿ ರುಬ್ಬಿಕೊಳ್ಳಿ. ಈ ಚಟ್ನಿಯು ಅನ್ನ, ಚಪಾತಿ, ರೊಟ್ಟಿ ಜೊತೆ ಹಾಗೂ ದೋಸೆ ಜೊತೆ ಕೂಡ ತುಂಬ ರುಚಿಯಾಗಿರುತ್ತದೆ. ಇದಕ್ಕೊಂದು ಒಗ್ಗರಣೆಯನ್ನು ಮಾಡೋಣ. ಬಾಣಲೆಗೆ 1-2 ಸೌಟು ಕೊಬ್ಬರಿ ಎಣ್ಣೆ, ನೀವು ಬೇಕಾದರೆ ಅಡಿಗೆ ಎಣ್ಣೆಯನ್ನು ಬಳಸಬಹುದು. ನಾನಿಲ್ಲಿ 2 ಸೌಟು ಕೊಬ್ಬರಿ ಎಣ್ಣೆಯನ್ನು ಹಾಕಿದ್ದೇನೆ. ಕಾದ ನಂತರ ಸ್ವಲ್ಪ ಇಂಗನ್ನು ಹಾಕಿ, ಪುಡಿ ಇಂಗಾದರೆ ನಂತರ ಹಾಕಿ,
ನಾನು ಮಡ್ಡಿ ಇಂಗನ್ನು ಮೊದಲೇ ಹಾಕಿದ್ದೇನೆ. ಇಂಗಿನ ಬಣ್ಣ ಬದಲಾದ ನಂತರ ಸ್ವಲ್ಪ ಸಾಸಿವೆಯನ್ನು ಹಾಕಿ, ಸಾಸಿವೆ ಚಟಪಟ ಅಂದ ನಂತರ ಇಂಗನ್ನು ಅಲ್ಲೇ ಸ್ಪೂನಲ್ಲಿ ಹುಡಿ ಮಾಡಿದ್ದೇನೆ. ಈಗ ರುಬ್ಬಿರುವಂತಹ ಚಟ್ನಿಯನ್ನು ಅದಕ್ಕೆ ಹಾಕಿ ನಾನು ತೋರಿಸಿದಂತೆ ಚೆನ್ನಾಗಿ ಮಿಕ್ಸ್ ಮಾಡಿದರೆ ತುಂಬ ರುಚಿಯಾದಂತಹ, ತಿಂಗಳಿಟ್ಟರೂ ಹಾಳಾಗದಂತಹ ಒಂದು ವಾಟೆಕಾಯಿ ಹೆರಿ ಚಟ್ನಿ ಸವಿಯಲು ಸಿದ್ಧ. ನನ್ನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಇತರರಿಗೆ ಶೇರ್ ಮಾಡಿ. ನಾನಿಲ್ಲಿ ಈ ಚಟ್ನಿಯನ್ನು ದೋಸೆ ಜೊತೆ, ಒಳ್ಳೆಯ ಹಸುವಿನ ತುಪ್ಪದ ಜೊತೆ ಸವಿಯುತ್ತಿರುವೆ. ನೀವು ಕೂಡ ಒಮ್ಮೆ ಮಾಡಿ ರುಚಿ ಹೇಗಿದೆ ಎಂದು ಹೇಳಿ ಆಯಿತಾ? ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.